श्री सच्चिदानंद सद्गुरु साईनाथ महाराज की जय। सदा निम्बवृक्षस्य मूलाधिवासात् सुधाश्राविणं तेक्तमप्यप्रियन्तं तरुं कल्पवृक्षाधिकं साधयन्तं नमामीश्वरं सद्गुरुं साईनाथं। ಶ್ರೀ ಸಾಯಿ ಸಂದೇಶ ಆಧ್ಯಾತ್ಮಿಕ ಚಿಂತನೆ. ದೇವರ ಕೃಪೆ. ಪ್ರಪಂಚದ ವಸ್ತುಗಳೆಲ್ಲವೂ ಕನ್ನಡಿಯೊಳಗಿನ ಪ್ರತಿಬಿಂಬ. ಅಸತ್ಯದಿಂದ ಸತ್ಯದ ಕಡೆಗೆ, ಅಂಧತ್ವದಿಂದ ಪರಮಾನಂದ ದೃಷ್ಟಿಯೆಡೆಗೆ, ಭೀತ ಸ್ಥಿತಿಯಿಂದ ನಿರ್ಭೀತಿಯಾದ ಶಾಂತ ಸ್ಥಿತಿಗೆ ತಲುಪಲು ದೃಢವಾಗಿ ದೇವರನ್ನು ಪ್ರಾರ್ಥಿಸು. ದೇವರ ವಿನಃ ಯಾರನ್ನೂ ನಂಬಬೇಡ. ಯಾರು ನಿನಗೆ ಸಹಾಯಕವಾಗಲಾರರು. ಸಂಬಂಧಗಳ ವ್ಯಾಮೋಹ ಅಪ್ರಯೋಜಕ. ಆದಿ ಮತ್ತು ಅಂತ್ಯರಹಿತನಾದ ಮತ್ತು ಅಗಾಧ ಆನಂದ ತರುವವನಾದ ಆ ದೇವನನ್ನು ತಲುಪಲು ಶ್ರಮಿಸುತ್ತಿರು. ತಡೆಯಿಲ್ಲದೆ ಮನಸ್ಸು ಅಜ್ಞಾನವೆಂಬ ಅಂಧಕಾರಕ್ಕೆ ಒಯ್ಯುತ್ತದೆ. ಯಾರು ಈ ತರಹ ಮನಸ್ಸಿನ ಹಿಡಿತದಿಂದ ತಪ್ಪಿಸಿಕೊಳ್ಳುತ್ತಾರೆಯೋ ಅವರು ದೇವರ ಬಗ್ಗೆ ಜ್ಞಾನ ಪಡೆಯುತ್ತಾರೆ. ಅಲ್ಲಿಯ ತನಕ ನಿನ್ನ ಮನದ ಹಳೆಯ ಕುರುಹುಗಳು ಹಾಗೆಯೇ ಉಳಿಯುತ್ತದೆ. ಎಲ್ಲಿಯ ತನಕ ದೇಹದ ವಾಸನೆಗಳಿಗೆ ಅಂಟಿಕೊಳ್ಳುವೆಯೋ ಅಲ್ಲಿಯ ತನಕ ಜೀವನದಲ್ಲಿ ಸುಖ ದುಃಖಗಳಲ್ಲಿ ಮುಳುಗಿರುವೆ. ನಿನ್ನಲ್ಲಿ 2 ಹಕ್ಕಿಗಳಿವೆ, ಪರಮಾತ್ಮ, ಜೀವಾತ್ಮ. ಜೀವಾತ್ಮವು ದೇಹ ಮತ್ತು ಇಂದ್ರಿಯಗಳಿಗೆ ಅಂಟಿಕೊಂಡು ಸುಖ ದುಃಖಗಳು ಅದರದ್ದು ಎಂದು ಅದರಲ್ಲೇ ಮುಳುಗಿರುತ್ತದೆ. ಆಗ ಜೀವಕ್ಕೆ ಅಹಂಕಾರ ಬಂದು ನಾನೇ ಎಲ್ಲ ಕೆಲಸ ಮಾಡುವವ ಎನ್ನುತ್ತದೆ. ಜೀವವು ಈ ಅಹಂಕಾರದಿಂದ ನಿವೃತ್ತವಾದಾಗ ಸುಖ ದುಃಖಗಳಿಗೆ ಕಾರಣ ಎಲ್ಲ ಎಂಬ ಅರಿವು ಬರುತ್ತದೆ. ಇಲ್ಲದಿದ್ದಲ್ಲಿ ದೇಹವ್ಯಾಮೋಹದಿಂದ ಜನನ ಮರಣದ ಚಕ್ರವ್ಯೂಹದಲ್ಲಿ ಜೀವ ಸಿಲುಕಿಕೊಳ್ಳುತ್ತದೆ. ಇನ್ನೊಂದು ಪರಮಾತ್ಮ. ಅದು ಗೊಂದಲವಿಲ್ಲದೆ ಸುಖ ದುಃಖಗಳ ಗೊಡವೆಗೆ ಹೋಗುವುದೇ ಇಲ್ಲ. ಸಾವು ಎಂದರೆ ಜೀವ ಈ ಭೌತಿಕ ಶರೀರವನ್ನು ತ್ಯಜಿಸಿ ಜನನ ಮರಣ ಚಕ್ರವ್ಯೂಹದಲ್ಲಿ ಸಿಲುಕುತ್ತದೆ. ಜೀವ ಅಹಂಕಾರ ರಹಿತವಾದ ಅದು ಸುಖ ದುಃಖಗಳಿಗೆ ಸಾಕ್ಷಿಯಾಗಿ ಯಾವಾಗಲೂ ಪರಬ್ರಹ್ಮನ ಚಿಂತನೆಯಲ್ಲಿರುತ್ತದೆ. ಆಗ ಹಿಂದಿನ ಕರ್ಮದ ಫಲವೆಲ್ಲವೂ ಕಳೆದು ಪರಮಾತ್ಮವಾಗುತ್ತದೆ. ಇದೇ ಉದಾತ್ತ ಧ್ಯೇಯ. ಆದ್ದರಿಂದ ಆತ್ಮವನ್ನೇ ಧ್ಯಾನ ಮಾಡು. ಜೈ ಸಾಯಿರಾಮ್.